ಹಲೋ ಸ್ನೇಹಿತರೆ, ಮತ್ತೊಮ್ಮೆ ತಮಗೆಲ್ಲರಿಗೂ ವಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ಈ ಒಂದು ವಿಡಿಯೋದಲ್ಲಿ ಮುಂಬರುವಂತಹ 2026 HSTR ಪರೀಕ್ಷೆಯಲ್ಲಿ ಅಂದರೆ HSTR ಹೈಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟಲ್ಲಿ ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಸಿಲೆಬಸ್ ಏನಿದೆ ಅನ್ನುವಂಥದ್ದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅನ್ನುವಂತಂದರೆ ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಸಿಲೆಬಸ್ ಏನಿದೆ ಅನ್ನುವಂಥದ್ದು ಪೇಪರ್ 2ಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಅನ್ನುವಂಥದ್ದು. ಕನ್ನಡ ಸಾಹಿತ್ಯ ಚರಿತ್ರೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಾವು ಏನೇನು ಓದ್ಕೊಳ್ಬೇಕಪ್ಪ ಅಂತಂದರೆ ಪಂಪ ಪೂರ್ವಯುಗ ಮತ್ತು ಪಂಪಯುಗದ ಸಾಹಿತ್ಯ ಮತ್ತು ಸ್ವರೂಪ, ಕವಿಗಳು, ಹರಿಹರ ಯುಗಕ್ಕೆ ಸಂಬಂಧಪಟ್ಟ ಹಾಗೆ ಹರಿಹರ ಯುಗದ ವಚನಕಾರರು, ಹರಿಹರ ಯುಗದ ಕವಿಗಳು, ಹರಿಹರ ಯುಗದ ಚಂಪು ಕವಿಗಳು ಮತ್ತು ಕುಮಾರವ್ಯಾಸ ಯುಗ. ಕುಮಾರವ್ಯಾಸ ಯುಗದ ವೈದಿಕ ಸಾಹಿತ್ಯ ಮತ್ತು ಕವಿಗಳು, ದಾಸ ಸಾಹಿತ್ಯ, ಮೈಸೂರು ಅರಸರ ಕಾಲದ ಕವಿಗಳು, ಜೈನ ಕವಿಗಳು, ವಚನ ಸಾಹಿತ್ಯ, ಆಧುನಿಕ ಯುಗ, ಆರಂಭ ಕಾಲ, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ, ಸ್ತ್ರೀವಾದಿ ಸಾಹಿತ್ಯ, ಕಾದಂಬರಿ, ಸಣ್ಣ ಕಥೆ, ವಿಮರ್ಶೆ, ನಾಟಕ, ಆಧುನಿಕ ಕಾಯಿ. ಒಟ್ಟಾರೆಯಾಗಿ ನಾವು ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟ ಹಾಗೆ ಪಂಪ ಪೂರ್ವ ಯುಗಕ್ಕೆ ಮತ್ತು ಹರಿಹರ ಯುಗ, ಕುಮಾರವ್ಯಾಸ ಯುಗ, ಆಧುನಿಕ ಯುಗಕ್ಕೆ ಸಂಬಂಧಪಟ್ಟ ಎಲ್ಲನೂ ನಾವು ನೋಡ್ಕೊಳ್ತಾ ಹೋಗ್ಬೇಕು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಒಂದು ಮುಖ್ಯವಾದ ಒಂದು ಕೃತಿ ಯಾವುದು ಅಥವಾ ಪುಸ್ತಕ ಯಾವುದಪ್ಪ ಅಂದರೆ ರಾಮಶ್ರೀ ಮುಗುಳಿ ಅವರ ಒಂದು ಕನ್ನಡ ಸಾಹಿತ್ಯ ಚರಿತ್ರೆ. ಇದಕ್ಕೆ ಒಂದು ಒಳ್ಳೆಯ ಒಂದು ಪುಸ್ತಕ ಆಗಿದೆ ನೋಡಿ. ನೆಕ್ಸ್ಟ್ ಮುಂದುವರೆದು ಭಾರತೀಯ ಕಾವ್ಯಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆ. ಭರತನ ನಾಟ್ಯಶಾಸ್ತ್ರ, ಅಲಂಕಾರ, ರೀತಿ ಪ್ರಸ್ಥಾನಗಳು, ಧ್ವನಿ ಪ್ರಸ್ಥಾನ, ಧ್ವನಿ ಅಂತರ್ಭಾವವಾದಿಗಳು, ಕವಿ ಕಾವ್ಯ ಸಹೃದಯ, ಕಾವ್ಯ ಲಕ್ಷಣಗಳು, ಕವಿತೆಯ ಆಕಾರ ಪರಿಕರಗಳು, ಕಾವ್ಯ ಪ್ರಯೋಜನ, ರಸಧ್ವನಿ ವಿಚಾರ, ಧ್ವನಿ ಪ್ರಭೇದಗಳು, ವ್ಯಂಜಕ ಸಾಮಗ್ರಿ, ಗುಣೀಭೂತ ವ್ಯಂಗ್ಯ, ವ್ಯಂಜನ ವಿಚಾರ, ಭಾವ ವಿಭಾವ ಅನುಭಾವ, ರಸಾನುಭವ, ರಸ ಪ್ರಭೇದಗಳು, ಶಾಂತರಸ ಔಚಿತ್ಯ, ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಪರಿಕಲ್ಪನೆಗಳು ಅನ್ನುವಂಥದ್ದು ಇಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕೃತಿ ನೋಡ್ರಿ. ಯಾವಪ್ಪ ಅಂತಂದರೆ ಭಾರತೀಯ ಕಾವ್ಯಮೀಮಾಂಸೆಗೆ ನಾವು ಯಾವ ಪುಸ್ತಕ ಇನ್ನು ಓದಲಿಕ್ಕೆ ನಾನು ರೆಫರ್ ಮಾಡ್ತೀವಪ್ಪ ಅಂತಂದರೆ ತೀನಂ ಶ್ರೀ ಅವರು. ಭಾರತೀಯ ಕಾವ್ಯಮೀಮಾಂಸೆಗೆ ತೀನಂ ಶ್ರೀ ಅವರ ಒಂದು ಕೃತಿ ಉತ್ತಮವಾದಂಥದ್ದು. ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆಗೆ ನಾವು ಯಾವ ಪುಸ್ತಕ ಓದೋಪ್ಪ ಅಂತಂದರೆ ವಿ.ಎಂ. ಇನಾಮದಾರ್ ಅವರ ಒಂದು ಕೃತಿ ಇಲ್ಲಿ ಚೆನ್ನಾಗಿ ಇರುವಂಥದ್ದು ನೋಡ್ರಿ. ಪಾಶ್ಚಾತ್ಯ ಕಾವ್ಯಮೀಮಾಂಸೆಗೆ ಯಾವುದಪ್ಪ ಅಂದರೆ ವಿ.ಎಂ. ಇನಾಮದಾರ್ ಅವರು ಬರೆದಿರುವಂಥದ್ದು. ನೆಕ್ಸ್ಟ್ ಮುಂದುವರೆದು ಹೊಸಗನ್ನಡ ಮತ್ತು ಹಳೆಗನ್ನಡ ವ್ಯಾಕರಣ. ಅಕ್ಷರ ಪ್ರಕರಣ, ಸಂಧಿ ಪ್ರಕರಣ, ಸ್ವರ ಸಂಧಿ, ವ್ಯಂಜನ ಸಂಧಿ, ದ್ವಿತ್ವ, ಶಿಥಿಲ ದ್ವಿತ್ವ, ದೇಶಿ ಶಬ್ದ ಪ್ರಕರಣ ಇಲ್ಲಿ ಬಂದಿರುವಂಥದ್ದು. ಮೂಲ ಶಬ್ದಗಳು, ನಿಷ್ಪನ್ನ ಶಬ್ದಗಳು, ಕೃದಂತ, ತದ್ಧಿತಾಂತ, ಸಮಾಸಗಳು, ಅನ್ಯದೇಶ ಪ್ರಕರಣ, ಸಮಸಂಸ್ಕೃತ, ತತ್ಸಮ, ತದ್ಭವ, ಪ್ರಾಕೃತ, ನಾಮಪದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಮಪದ, ಲಿಂಗ, ವಚನ, ವಿಭಕ್ತಿ, ಆಗಮಗಳು, ಕ್ರಿಯಾಪದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಿಯಾರೂಪಗಳು, ಅಪೂರ್ಣ ಕ್ರಿಯಾಪದಗಳು, ಅವ್ಯಯ ಪ್ರಕರಣದಲ್ಲಿ ಅವ್ಯಯದ ವಿಧಗಳು, ಪ್ರಯೋಗ ಪ್ರಕರಣದಲ್ಲಿ ವಿಭಕ್ತಿ ಪಲ್ಲಟ, ವಚನ ಪಲ್ಲಟ, ವಿಶೇಷಣದ ಪ್ರಯೋಗ, ಕ್ರಿಯಾಪದ ಪ್ರಯೋಗ, ಅವ್ಯಯ ಪ್ರಯೋಗವನ್ನು ನಾವಿಲ್ಲಿ ನೋಡ್ತೀವಿ ಅನ್ನೋದು. ಇಲ್ಲಿ ಮುಖ್ಯವಾಗಿ ನಾವು ಯಾವುದಪ್ಪ ಅಂದರೆ 6ರಿಂದ 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕಗಳನ್ನು ನಾವು ಹೆಚ್ಚು ಓದಬೇಕು. ಮತ್ತು ಗೋಪಾಲಕೃಷ್ಣ ಅಡಿಗರು ಮತ್ತು ಇಲ್ಲಿ ತುಂಬಾ ಒಂದು ವ್ಯಾಕರಣ ಗ್ರಂಥ ಭಾಳಷ್ಟು ಉಪಯೋಗಕಾರಿಯಾಗಿದೆ ನೋಡಿ. ನೆಕ್ಸ್ಟ್ ಮುಂದುವರೆದು ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ ಗಣ, ಪ್ರಾಸ, ಯತಿ, ವರ್ಣವೃತ್ತಗಳು, ಸಮವೃತ್ತ, ಅರ್ಧ ಸಮವೃತ್ತ, ಮಾತ್ರಗಣ, ಷಟ್ಪದಿ, ಕಂದ, ರಗಳೆ, ಅಂಶಗಣದಲ್ಲಿ ಲಲಿತ, ಉತ್ಸಾಹ, ಅಕ್ಕರಿಕೆ, ತ್ರಿಪದಿ, ಮದನವತಿ, ಎಳೆ, ಸಾಂಗತ್ಯ ನಾವಿಲ್ಲಿ ನೋಡ್ತೀವಿ. ಅದೇ ರೀತಿ ಮುಂದುವರೆದು ಅಲಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ಶಬ್ದಾಲಂಕಾರ, ಅನುಪ್ರಾಸ, ಯಮಕ, ಚಿತ್ರಕವಿತ್ವ, ಅರ್ಥಾಲಂಕಾರ, ಉಪಮ, ರೂಪಕ, ದೀಪಕ, ದೃಷ್ಟಾಂತ, ಉತ್ಪ್ರೇಕ್ಷೆ, ಅರ್ಥನ್ಯರಸ, ಶ್ಲೇಷ, ಸ್ವಭಾವೋಕ್ತಿ. ಇಷ್ಟು ನಾವು ಕನ್ನಡ ಭಾಷಾ ಶಿಕ್ಷಕರ ಒಂದು ಸಂಪೂರ್ಣವಾದಂಥ ಒಂದು ಪಠ್ಯ ಸೂಚಿ ಸಿಲೆಬಸನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಇಲ್ಲಿ ಅದೇ ರೀತಿಯಾಗಿ ಪೇಪರ್ 2ರಲ್ಲಿ ಸಮಾಜ ವಿಜ್ಞಾನ ಅಂದರೆ ಕಲಾ ವಿಭಾಗದಲ್ಲಿ ನಾವು ಹೇಳ್ತೀವಲ್ಲ
ಕಲಾ ಶಿಕ್ಷಕರು ಅಂತೇಳಿ ಕೊಟ್ಟಿದ್ದಾರೆ. ಕಲಾ ಶಿಕ್ಷಕರು ಏನಿಲ್ಲ, ಇಲ್ಲಿ ಸಮಾಜ ವಿಜ್ಞಾನ ಬೋಧಿಸುವ ಅಂದರೆ 8ರಿಂದ 10ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನ ಬೋಧಿಸುವಂಥ ಶಿಕ್ಷಕರಿಗೆ ಕಲಾ ವಿಷಯ ಅಂತೇಳಿ ಇಲ್ಲಿ ನೀಡಿದ್ದಾರೆ ಅನ್ನುವಂಥ ಕಲಾ ಶಿಕ್ಷಕರು. ಅವರ ಒಂದು ಸಿಲೆಬಸ್ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡೋಣ. ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇತಿಹಾಸದ ಅರ್ಥ, ವ್ಯಾಖ್ಯೆಗಳು, ಇತಿಹಾಸದ ಅಧ್ಯಯನದ ಮಹತ್ವ, ಆಧಾರಗಳು ಪಾಠ ಮತ್ತು ಭಾರತ ವರ್ಷ, ಇವೆಲ್ಲವೂ ಕೂಡ ನಾವು ಯಾವ ಬುಕ್ಸ್ಗಳನ್ನ ಹೆಚ್ಚಾಗಿ ನಾವು ಓದಬೇಕಪ್ಪ ಅಂದರೆ 8ರಿಂದ 10ನೇ ತರಗತಿಯ ಪುಸ್ತಕಗಳನ್ನು ನಾವಿಲ್ಲಿ ಚೆನ್ನಾಗಿ ಓದ್ಕೊಳ್ಬೇಕು. ಎಲ್ಲ ಪಾಠಗಳು ಎಲ್ಲಿದ್ದಾವಪ್ಪ ಅಂತ 8ರಿಂದ 10ನೇ ತರಗತಿಯ ಒಂದು ಪುಸ್ತಕದ ಪಾಠಗಳಾಗಿದೆ ಅನ್ನುವಂಥದ್ದು ನೋಡ್ರಿ. ಪ್ರಾಗೈತಿಹಾಸ ಕಾಲ, ಚರಿತ್ರೆಯ ಇತಿಹಾಸ, ಪೂರ್ವಕಾಲ, ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಮತ್ತು ಪ್ರಾಚೀನ ಭಾರತದ ನಾಗರಿಕತೆಗಳು, ವೇದ ಕಾಲದ ನಾಗರಿಕತೆ, ಜಗತ್ತಿನ ಪ್ರಾಚೀನ ನಾಗರಿಕತೆಗಳು, ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾದ ನಾಗರಿಕತೆ ಮುಂತಾದ ನಾಗರಿಕತೆಗಳು ಅದರ ಒಂದು ವಿಶೇಷತೆ, ಮತ್ತು ಸನಾತನ ಧರ್ಮ, ಸನಾತನ ಧರ್ಮದ ಆಕಾರಗಳು, ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು, ಜೈನ ಮತ್ತು ಬೌದ್ಧ ಧರ್ಮದ ಒಂದು ಕೊಡುಗೆಗಳನ್ನು ನಾವಿಲ್ಲಿ ಓದ್ಕೊಳ್ಬೇಕು ಮತ್ತು ಸಾಂಸ್ಕೃತಿಕ ಒಂದು ಲಕ್ಷಣಗಳನ್ನು ತಿಳ್ಕೊಳ್ಬೇಕು. ಅದರ ಜೊತೆಗೆ ಬೌದ್ಧ ಧರ್ಮದ ಗೌತಮ ಬುದ್ಧನ ಜೀವನ, ಆತನ ಬೋಧನೆಗಳು, ಪ್ರಚಾರ ಮತ್ತು ಬೌದ್ಧ ಸಮ್ಮೇಳನಗಳಲ್ಲಿ ತಿಳ್ಕೊಳ್ಬೇಕು. ಅದರ ಜೊತೆಗೆ ಮೌರ್ಯರು ಅನ್ನುವಂಥದ್ದು, ಇಲ್ಲಿ ಮೌರ್ಯರಿಗೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಮೌರ್ಯರ ಒಂದು ಇತಿಹಾಸ ತಿಳ್ಕೊಳ್ಳಿಕ್ಕೆ ಆಧಾರಗಳು, ಚಂದ್ರಗುಪ್ತ ಮೌರ್ಯ, ಕೌಟಿಲ್ಯ, ಅಶೋಕ, ಆತನ ಒಂದು ಕಳಿಂಗ ಯುದ್ಧ, ಅಶೋಕನ ಶಾಸನಗಳು, ಬೌದ್ಧ ಧರ್ಮ ಹರಡುವಿಕೆ ಅಶೋಕನ ತೆಗೆದುಕೊಂಡ ಕ್ರಮಗಳೇನು, ಒಟ್ಟಾರೆಯಾಗಿ ಅವರ ಒಂದು ಕೊಡುಗೆಗಳು. ಅನಂತರ ಕುಶಾಣರು ಅನ್ನುವಂಥದ್ದು ನೋಡ್ತೀವಿ, ವರ್ಧನರು ಮತ್ತು ಮುಂದುವರೆದು ದಕ್ಷಿಣ ಭಾರತ ರಾಜವಂಶಗಳಲ್ಲಿ ಶಾತವಾಹನರು, ಗೌತಮಿಪುತ್ರ ಶಾತವಾಹನರ ಕೊಡುಗೆಗಳು ಮತ್ತು ದಕ್ಷಿಣ ಭಾರತದಲ್ಲಿ ಬರುವಂಥ ಒಂದು ರಾಜಮನೆತನಗಳಲ್ಲಿ ಕದಂಬರು, ಗಂಗರು, ಬಾದಾಮಿಯ ಚಾಳುಕ್ಯರು, ಕಂಚಿಯ ಪಲ್ಲವರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಳುಕ್ಯರು, ಚೋಳರು, ಅವರ ಒಂದು ಕೊಡುಗೆಗಳು, ಅವರ ಒಂದು ಆಡಳಿತವನ್ನು ನಾವಿಲ್ಲಿ ನೋಡ್ಕೊಳ್ಬೇಕೇನಪ್ಪ ಅಂತಂದರೆ ಅವರ ಒಂದು ಕೊಡುಗೆಗಳು, ಅವರ ಒಂದು ಆಡಳಿತವನ್ನು ನಾವಿಲ್ಲಿ ನೋಡ್ಕೊಳ್ತಾ ಹೋಗ್ಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ದ್ವಾರ ಸಮುದ್ರದ ಹೊಯ್ಸಳರು, ಪಾಶ್ಚಾತ್ಯ ಧರ್ಮಗಳು, ಪಾರ್ಸಿ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ನೋಡಿರಿ. ಇಲ್ಲಿವರೆಗೂ ನಾವೇನು ನೋಡ್ತೀವಪ್ಪ ಅಂತಂದರೆ 8ನೇ ತರಗತಿಯ ಒಂದು ಸಿಲೆಬಸನ್ನು ನೋಡ್ತೀವಿ. 23 ಸಂಖ್ಯೆಯಿಂದ ನಾವೇನು ನೋಡ್ತೀವಪ್ಪ ಅಂದರೆ 9ನೇ ತರಗತಿಯ ಒಂದು ಪಾಠಗಳು ನಾವಿಲ್ಲಿ ಪ್ರಾರಂಭವಾಗ್ತಾವೆ ನೋಡಿರಿ. ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, 6ರಿಂದ 14ನೇ ಶತಮಾನದ ಭಾರತ ಅಂದರೆ ಅಲ್ಲಿರುವಂಥ ರಜಪೂತರು, ಉತ್ತರ ಭಾರತದಲ್ಲಿರುವಂಥ ರಜಪೂತರು, ಅವರ ಮನೆತನಗಳು ಮತ್ತು ಕೊಡುಗೆಗಳು, ಮತ್ತು ಅಫ್ಘಾನ್ ದಾಳಿಕರು ಅಂದರೆ ಮೊಹಮ್ಮದ್ ಗೋರಿಯ ಒಂದು ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಮತ್ತು ದೆಹಲಿ ಸುಲ್ತಾನರು 5 ಸಂತತಿಗಳು ನೋಡ್ತೀವಿ ಹೌದಾ, ಅವರ ಒಂದು ಕೊಡುಗೆಗಳು, ಸುಧಾರಣೆಗಳು ನೋಡಬೇಕು. ಭಾರತದ ಒಂದು ಪ್ರವರ್ತಕರು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣರವರು, ಇವರೆಲ್ಲರ ಕೊಡುಗೆಗಳನ್ನು, ಮತ್ತು ವಿಜಯನಗರ ಸಾಮ್ರಾಜ್ಯ, ಇಲ್ಲಿ ಕೂಡ ನಾವು 4 ರಾಜಮನೆತನಗಳು ನೋಡ್ತೀವಿ, ಸಂಗಮ, ಸಾಳ್ವ, ತುಳುವ, ಅರವೀಡು. ಇವರ ಒಂದು ಬರುವಂಥ ಒಂದು ಮನೆತನಗಳಲ್ಲಿ ದೊರೆಗಳು, ಅವರ ಸಾಧನೆಗಳು, ಕೊನೆಯದಾಗಿ ತಾಳಿಕೋಟೆ, ಕದನ ಸಾಮ್ರಾಜ್ಯದ ಕೊಡುಗೆಗಳನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಮತ್ತು ಮುಂದುವರೆದು ಬಹುಮನಿ ಸುಲ್ತಾನರ ಒಂದು ಕಾಲಾವಧಿಯಲ್ಲಿ ಮೊಹಮ್ಮದ್ ಗವಾನ್, ಆತನ ಸಾಧನೆಗಳು, ಮತ್ತು ಬಿಜಾಪುರದ ಆದಿಲ್ ಶಾಹಿಗಳಲ್ಲಿ 2ನೇ ಆದಿಲ್ ಶಾಹನ ಕೊಡುಗೆಗಳು. ಅದೇ ರೀತಿಯಾಗಿ ಮುಂದುವರೆದ ಅಹೋಮ್ ರಾಜಮನೆತನ, ಮೊಘಲರು ಬರ್ತಾರೆ, ಮೊಘಲರಿಗೆ ಸಂಬಂಧಪಟ್ಟ ಹಾಗೆ ಬಾಬರ್, ಹುಮಾಯೂನ್, ಶೇರ್ ಶಾ, ಅಕ್ಬರ್, ಶಾಜಹಾನ್ ಅವರ ಒಂದು ಸಾಧನೆ ಮತ್ತು ಕೊಡುಗೆಗಳು. ಅನಂತರ ಮರಾಠರು, ಶಿವಾಜಿ ಮತ್ತು ಆತನ ಸಾಧನೆ, ಆಡಳಿತ ಪದ್ಧತಿ, ಪೇಶ್ವೆಗಳು, ಬಾಲಾಜಿ ಅವರೆಲ್ಲರೂ ನೋಡ್ತೀವಲ್ಲ, 2ನೇ ಬಾಜಿರಾವ್ ಅವರ ಒಂದು ಸಾಧನೆಗಳು. ಮತ್ತು ಮುಂದುವರೆದು ಭಕ್ತಿ ಚಳವಳಿ, ರಾಮಾನಂದರು, ಸಂತ ಕಬೀರರು, ಗುರುನಾನಕರು, ಚೈತನ್ಯರು, ಮೀರಾಬಾಯಿ ಅವರ ಒಂದು ಬೋಧನೆ ಮತ್ತು ಕೊಡುಗೆಗಳು ಏನದಾವ. ಮತ್ತು ನಾವು ನೋಡ್ತೀವಿ ಪುರಂದರದಾಸರು, ಕನಕದಾಸರು ಅವರ ಒಂದು ಬೋಧನೆಗಳು. ಅದೇ ರೀತಿಯಾಗಿ ಸೂಫಿ ಸಂತರು ನೋಡ್ತೀವಿ ಹೌದಾ, ವಾಜೆ ಬಂದನವಾಜ್ ಆಗಿರ್ಬೋದು, ಸಲೀಂ ಚಿಸ್ತಿಯವರಾಗಿರ್ಬೋದು. ಅನಂತರ ಯುರೋಪಿನ ಮಧ್ಯಯುಗಕ್ಕೆ ಬರ್ತೀವಿ. ಮಧ್ಯಯುಗ, ಆಧುನಿಕ ಯುಗ, ಮಧ್ಯಯುಗದ ಯುರೋಪು, ಅಲ್ಲಿನ ಒಂದು ಊಳಿಗಮಾನ್ಯ ಪದ್ಧತಿ ಯಾವ ರೀತಿಯಾಗಿತ್ತು, ಆಧುನಿಕ ಯುರೋಪ್, ಪುನರುಜ್ಜೀವನ, ಭೌಗೋಳಿಕ ಅನ್ವೇಷಣೆ, ಧಾರ್ಮಿಕ ಸುಧಾರಣೆ, ಪ್ರತಿ ಸುಧಾರಣೆ, ಇಲ್ಲಿ ನಾವು ನೋಡ್ತೀವಿ ಮಾರ್ಟಿನ್ ಲೂಥರು ಹೌದಾ, ಗುಟೆನ್ಬರ್ಗ್ ಅವರ ಒಂದು ಕೊಡುಗೆಗಳು ಏನೇನು ಅನ್ನುವಂಥದ್ದು ನೋಡ್ತೀವಿ. ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ, ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ, ಫ್ರಾನ್ಸ್ ಮಹಾಕ್ರಾಂತಿ, ರಷ್ಯಾದ ಕ್ರಾಂತಿ, ಏಕೀಕರಣ ಚಳವಳಿ ನೋಡ್ತೀವಿ, ಇಟಲಿ ಏಕೀಕರಣ, ಜರ್ಮನಿಯ ಏಕೀಕರಣ, ಭಾರತಕ್ಕೆ ಯುರೋಪಿಯನ್ನರ ಆಗಮನ,
ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ವಿಸ್ತೀರ್ಣ. ಇಲ್ಲಿ ಯುದ್ಧಗಳನ್ನ ನೋಡ್ತೀವಿ ಮತ್ತು ಕೊಡುಗೆಗಳನ್ನು ಲಾರ್ಡ್ ವೆಲ್ಲೆಸ್ಲಿ ಅವರ ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿ. ಮತ್ತು ಮುಂದುವರೆದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಏನು? ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆ, ಸಂವಿಧಾನಾತ್ಮಕ ಬೆಳವಣಿಗೆಗಳು ಏನೇನದಾವ, 1773ರ ಒಂದು ಕಾಯ್ದೆ, 1784ರ ಕಾಯ್ದೆ, ಇವೆಲ್ಲವೂ ಕೂಡ ನಾವು ಓದ್ಕೊಳ್ಬೇಕು. ಮತ್ತು ಮೈಸೂರು ಒಡೆಯರು. ಕರ್ನಾಟಕದಲ್ಲಿ ಬ್ರಿಟಿಷರ ಆಳ್ವಿಕೆಯ ಪ್ರತಿರೋಧಗಳೇನು? ಆಂಗ್ಲೋ ಮೈಸೂರು ಯುದ್ಧಗಳು. ಮತ್ತು ಇಲ್ಲಿ ನೋಡ್ತೀವಿ ನಾವು ಮತ್ತು ಸುರಪುರ, ಕೊಪ್ಪಳ, ಹಲಗಲಿಯ ಬಂಡಾಯಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು, ಬ್ರಹ್ಮ ಸಮಾಜ ಆಗಿರ್ಬೋದು, ಪ್ರಾರ್ಥನಾ ಸಮಾಜ, ಆರ್ಯ ಸಮಾಜ, ಸತ್ಯಶೋಧಕ ಸಮಾಜ, ಇವೆಲ್ಲರ ಕೊಡುಗೆಗಳನ್ನು ನಾವು ಓದಬೇಕು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಕಾರಣ, ಸಂಗ್ರಾಮದ ಗತಿ, ವಿಫಲತೆಗೆ ಕಾರಣ. ಅದೇ ರೀತಿಯಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟ. ಇಲ್ಲಿ ಮುಖ್ಯವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು, ಗಾಂಧಿಯುಗ ನೋಡ್ತೀವಿ. ಮತ್ತು ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ಅವರ ಕೊಡುಗೆಗಳು. ಮತ್ತು ಸ್ವಾತಂತ್ರ್ಯೋತ್ತರ ಭಾರತ. ಇಲ್ಲಿ ನಿರಾಶ್ರಿತರ ಸಮಸ್ಯೆ, ಕರ್ನಾಟಕ ಏಕೀಕರಣ ನೋಡ್ತೀವಿ, ಮಹಾಯುದ್ಧಗಳು, 2 ಜಾಗತಿಕ ಮಹಾಯುದ್ಧಗಳು ಮತ್ತು ಜರ್ಮನಿ ಮತ್ತು ಇಟಲಿಯಲ್ಲಿ ಸರ್ವಾಧಿಕಾರಿಗಳ ಹೇಳಿಕೆಯನ್ನು ನಾವಿಲ್ಲಿ ಓದಬೇಕಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾನು ಆಗಲೇ ಹೇಳಿದೆ, ನಾನೇನಪ್ಪ ಅಂತಂದರೆ 8ರಿಂದ 10ನೇ ತರಗತಿಯ ಪುಸ್ತಕಗಳ ಪಠ್ಯಗಳನ್ನೇ ಇಲ್ಲಿ ನಮಗೆ ನೀಡಿದ್ದಾರೆ ಅನ್ನುವಂಥದ್ದು. ನೋಡಿ, ರಾಜ್ಯಶಾಸ್ತ್ರ ಅರ್ಥ, ಪೌರ ಮತ್ತು ಪೌರತ್ವ, ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟ ಹಾಗೆ, ಸ್ಥಳೀಯ ಸ್ವಯಂ ಸರ್ಕಾರಗಳು. ಇಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳಲ್ಲಿ 73, 74ನೇ ತಿದ್ದುಪಡಿ ಪ್ರಮುಖವಾಗಿರುವಂಥದ್ದು. ಮತ್ತು ಭಾರತದ ಸಂವಿಧಾನ, ಭಾರತ ಸಂವಿಧಾನದ ಪ್ರಸ್ತಾವನೆ, ಲಕ್ಷಣಗಳು, ಇವೆಲ್ಲವೂ ನೋಡ್ತೀವಿ. ಕೇಂದ್ರ ಸರ್ಕಾರದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗವನ್ನು ನಾವು ನೋಡ್ತೀವಿ. ರಾಜ್ಯ ಸರ್ಕಾರದಲ್ಲಿ ಕೂಡ ನಾವು ಸೇಮ್. ಮತ್ತು ಅದೇ ರೀತಿಯಾಗಿ ಭಾರತದ ನ್ಯಾಯಾಂಗ ವ್ಯವಸ್ಥೆ, ರಚನೆ, ಈಗಿನ ನ್ಯಾಯಮೂರ್ತಿಗಳು, ಅವರ ಕರ್ತವ್ಯಗಳು ಅನ್ನುವಂಥದ್ದು ನಾವು ನೋಡ್ತೀವಿ. ಚುನಾವಣಾ ವ್ಯವಸ್ಥೆ, ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಯಾವ ರೀತಿಯಾಗಿದೆ, ಅದರ ಕ್ಷೇತ್ರಗಳು, ಮತದಾರ ಪಟ್ಟಿ, ಚುನಾವಣೆ ಪ್ರಕ್ರಿಯೆ ಅನ್ನುವಂಥದ್ದು ಕೂಡ ನಾವು ಓದ್ಕೊಳ್ತಾ ಹೋಗಬೇಕು. ಮತ್ತು ದೇಶದ ರಕ್ಷಣೆ, 3 ಪಡೆಗಳನ್ನ ನಾವು ನೋಡ್ತೀವಿ. ವಾಯುಸೇನೆ, ಭೂಸೇನೆ, ನೌಕಾಸೇನೆ ಅನ್ನುವಂಥದ್ದು. ಆ 3 ಪಡೆಗಳು, ರಕ್ಷಣಾ ಸಚಿವಾಲಯ. ಮತ್ತು ರಾಷ್ಟ್ರೀಯ ಭಾವೈಕ್ಯತೆ, ಅದರ ಅರ್ಥ, ವಿವಿಧತೆಯಲ್ಲಿ ಏಕತೆ, ರಾಷ್ಟ್ರೀಯ ಚಿಹ್ನೆಗಳು, ರಾಷ್ಟ್ರೀಯ ಹಬ್ಬಗಳನ್ನು ನಾವಿಲ್ಲಿ ಓದಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಅಧ್ಯಯನ, ಒಂದು ಪರಿಚಯ. ಅಂತಾರಾಷ್ಟ್ರೀಯ ಸಂಬಂಧಗಳು ಯಾಕೆ ಬೇಕು, ಅದರ ಅರ್ಥ, ವಾಕ್ಯಗಳು. ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು, ಅರ್ಥ, ವ್ಯಾಖ್ಯೆಗಳು, ಪ್ರಾಮುಖ್ಯತೆ, ಕರ್ನಾಟಕ ಲೋಕಸೇವಾ ಆಯೋಗ, ಜಂಟಿ ಲೋಕಸೇವಾ ಆಯೋಗ. ಮತ್ತು ಮುಂದುವರೆದು ಭಾರತಕ್ಕಿರುವ ಸವಾಲುಗಳು, ಅವುಗಳ ಪರಿಹಾರ ಉಪಾಯಗಳು. ನೋಡಿ, ಇಲ್ಲಿ ಇದು ಇಂಪಾರ್ಟೆಂಟು. ಕೋಮುವಾದ, ಪ್ರಾದೇಶಿಕವಾದ, ಅನಕ್ಷರತೆ, ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದಿದು ಪಾಠ ನೋಡಿ. ನೆಕ್ಸ್ಟ್ ಮುಂದುವರೆದು ಭಾರತೀಯ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸಂಸ್ಥೆಗಳು, ಅಂದರೆ ವಿಶ್ವಸಂಸ್ಥೆ, ಅದರ ಸ್ಥಾಪನೆ, ಉದ್ದೇಶಗಳು, ಅದರ ಅಂಗಸಂಸ್ಥೆಗಳನ್ನು ನಾವಿಲ್ಲಿ ನೋಡಬೇಕು. ಮತ್ತು ಅದರ ಸಾಧನೆಗಳೇನು, ಅದರ ಒಂದು ಕೇಂದ್ರ ಕಚೇರಿಗಳನ್ನು ಕೂಡ ನಾವಿಲ್ಲಿ ನೋಡಬೇಕು. ಅದರ ಜೊತೆಗೆ ಅದರ ಈಗಿನ ಒಂದು ಮುಖ್ಯಸ್ಥರು ಯಾರದಾರ ಅನ್ನುವಂಥದ್ದು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ನೋಡಿ. ನೆಕ್ಸ್ಟ್ ಮುಂದುವರೆದು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಸಮಾಜಶಾಸ್ತ್ರದ ಪರಿಚಯ, ಮಾನವ ಮತ್ತು ಸಂಸ್ಕೃತಿ, ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ, ವ್ಯಕ್ತಿ, ಆಂಗಿಕ ಭಾಷೆ, ಸಂಭಾಷಣೆ, ಸಮಾಜದ ಪ್ರಕಾರಗಳು, ಕುಟುಂಬ ಅಂದ್ರೇನು, ಅರ್ಥ, ಲಕ್ಷಣಗಳು ಮತ್ತು ಇವುಗಳನ್ನು ತಿಳ್ಕೊಳ್ಬೇಕು. ಸಾಮಾಜೀಕರಣ, ಅದರ ಅರ್ಥ, ಕಾರ್ಯಗಳು ಮತ್ತು ನಿಯೋಗಿಗಳು, ಸಮುದಾಯದ ಅರ್ಥ, ನಗರ ಸಮುದಾಯ, ಗ್ರಾಮ ಸಮುದಾಯ, ಅದರ ಒಂದು ಲಕ್ಷಣಗಳು, ಕೊಡುಗೆಗಳು ಮತ್ತು ಸಾಮಾಜಿಕ ಸ್ತರ ವಿನ್ಯಾಸ, ದುಡಿಮೆ ಮತ್ತು ಆರ್ಥಿಕ ಜೀವ, ಶ್ರಮ ವಿಭಜನೆ, ನಿರುದ್ಯೋಗಗಳು, ಕಾರಣ, ಪರಿಣಾಮ, ಪರಿಹಾರಗಳನ್ನು ನಾವಿಲ್ಲಿ ಓದ್ಕೊಳ್ಬೇಕನ್ನುವಂಥದ್ದು. ನಿರುದ್ಯೋಗಕ್ಕೆ ಕಾರಣ, ಪರಿಹಾರ, ಅದರ ಪರಿಣಾಮಗಳು ಮತ್ತು ಸಾಮೂಹಿಕ ವರ್ತನೆ, ಜನಮಂದಿ, ದೋಂಬಿ, ಭಾರತದ ಪ್ರಮುಖ ಪರಿಸರ ಚಳವಳಿಗಳು, ಮಹಿಳಾ ಚಳವಳಿಗಳನ್ನು ನಾವಿಲ್ಲಿ ಓದಬೇಕು. ಮತ್ತು ಸಾಮಾಜಿಕ ಸವಾಲುಗಳು ಯಾವ್ಯಾವ ಅದಾವ ನೋಡಿ, ಬಾಲಕಾರ್ಮಿಕತೆ, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ, ಬಾಲ್ಯ ವಿವಾಹ, ವರದಕ್ಷಿಣೆ, ಭ್ರೂಣ ಹತ್ಯೆ, ಇವೆಲ್ಲವೂ ಮತ್ತು ತಿಳ್ಕೊಳ್ಬೇಕು. ಮತ್ತು ಮುಂದುವರೆದು ಭೂಗೋಳಶಾಸ್ತ್ರದ ಅರ್ಥ, ವ್ಯಾಖ್ಯೆಗಳು, ಭೂಮಿ ನಮ್ಮ ಜೀವಂತ ಗ್ರಹ ಅಂತ ಹೇಳ್ತೀವಿ. ಅಕ್ಷಾಂಶ, ರೇಖಾಂಶಗಳನ್ನು ನಾವು ಓದಬೇಕು. ದೈನಂದಿನ ಚಲನೆ, ವಾರ್ಷಿಕ ಚಲನೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಭೂಖಂಡಗಳು, ಶಿಲಾಗಳನ್ನು ನೋಡ್ತೀವಿ ನಾವು, ಹೌದಾ. ಮತ್ತು ವಾಯುಗಳನ್ನು ನೋಡ್ತೀವಿ. ಶಿಲೆಗಳ ವಿಧಗಳು, ಅಂತರ್ಜನಿತ ಶಕ್ತಿ, ಬಹಿರ್ಜನಿತ ಶಕ್ತಿ, ಜ್ವಾಲಾಮುಖಿಗಳು, ಭೂನಗ್ನೀಕರಣ, ನದಿಗಳ ಕಾರ್ಯಗಳು, ನದಿ ಸಂಚಯನ, ಹಿಮನದಿ, ಇವೆಲ್ಲವನ್ನು ಕೂಡ ನಾವು
ಓದಬೇಕು. ವಾಯುಗೋಳಕ್ಕೆ ಸಂಬಂಧಪಟ್ಟ ಹಾಗೆ ವಾಯುಗೋಳದಲ್ಲಿ ಅಂತೂ ಒಂದು 2 ಮಾರ್ಕ್ಸ್ ಫಿಕ್ಸ್ ಇದ್ದೇ ಇರುತ್ತೆ ನೋಡಿ. ಎಷ್ಟಪ್ಪ ಅಂತಂದರೆ ವಾಯುಗೋಳ ಮತ್ತು ಶಿಲಾಗೋಳದಲ್ಲಿ 2ರಿಂದ 3 ಮಾರ್ಕ್ಸ್ ಇದ್ದೇ ಇರುತ್ತೆ ಅನ್ನುವಂಥದ್ದು. ಒತ್ತಡ ಪಟ್ಟಿಗಳು, ಉಷ್ಣಾಂಶ, ಸಮಭಾರ ರೇಖೆಗಳು, ಮಾರುತಗಳು ಮತ್ತು ಹವಾಮಾನ ಅಂತ ನೋಡ್ತೀವಿ. ಉಷ್ಣಾಂಶ ಇವೆಲ್ಲವನ್ನು ಕೂಡ ವಾಯುಗೋಳದಲ್ಲಿ ನಾವು ನೋಡ್ತೀವಿ. ಮತ್ತು ಜಲಗೋಳ, ಸಾಗರ ಅಂದ್ರೇನು, ಸಮುದ್ರ, ಕಹಾರಿ, ಕೊಲ್ಲಿ, ಜಲಸಂಧಿ ಇವುಗಳನ್ನು ಎಲ್ಲೆಲ್ಲಿ ನಾವು ಯಾವ ರೀತಿಯಾಗಿ ತಿಳ್ಕೊಳ್ಬೇಕು ಅನ್ನುವಂಥದ್ದು. ಮತ್ತು ಜೀವಗೋಳಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥ, ಪರಿಸರದ ಅರ್ಥ, ವಿಧಗಳು, ಜೀವ ಪರಿಸರ, ಜೀವ ಸಮೂಹಗಳು ಮತ್ತು ಜಲಮಾಲಿನ್ಯ, ವಾಯು ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಶಬ್ದ ಮಾಲಿನ್ಯ ನಾವು ಓದ್ಕೊಳ್ಬೇಕು. ನಮ್ಮ ರಾಜ್ಯ ಕರ್ನಾಟಕ ಎಂಬ ಹೆಸರಿನ ಹಿನ್ನೆಲೆ, ಹೌದಾ, ಸ್ಥಾನ, ವಿಸ್ತೀರ್ಣ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು, ಕರ್ನಾಟಕ ಆಡಳಿತಾತ್ಮಕ ಕಂದಾಯ ವಿಭಾಗಗಳು ಮತ್ತು ಮುಂದುವರೆದು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯತೆ, ವಾಯುಗುಣ, ಮಣ್ಣುಗಳು, ಸ್ವಾಭಾವಿಕ ಸಸ್ಯವರ್ಗ, ಅರಣ್ಯಗಳ ಹಂಚಿಕೆ, ಕರ್ನಾಟಕದ ಜಲಸಂಪನ್ಮೂಲಗಳು ಅಂದರೆ ನದಿಗಳು, ನೀರಾವರಿ ವ್ಯವಸ್ಥೆ, ಜಲವಿದ್ಯುತ್ ಶಕ್ತಿ, ಜಲವಿದ್ಯುತ್ ಯೋಜನೆಗಳು ಏನೇನದಾವ, ಕರ್ನಾಟಕದ ಭೂ ಸಂಪತ್ತು, ಭೂ ಬಳಕೆ ಮತ್ತು ಕರ್ನಾಟಕದಲ್ಲಿ ವ್ಯವಸಾಯ, ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಏನೇನದಾವ, ಚಿನ್ನ, ವಜ್ರ, ಬೆಳ್ಳಿ, ಹೌದಾ, ಕಲ್ಲಿದ್ದಲು ಎಲ್ಲೆಲ್ಲಿ ಹಂಚಿಕೆ ಆಗಿದ್ದಾವೆ ಅನ್ನುವಂಥದ್ದು. ಮತ್ತು ಉತ್ಪಾದನೆ ಎಷ್ಟು ಪ್ರಮಾಣದಲ್ಲಿದೆ, ಕರ್ನಾಟಕದ ಒಂದು ಸಾರಿಗೆ ವ್ಯವಸ್ಥೆ ಪ್ರಾಮುಖ್ಯತೆ, ರೈಲು, ರಸ್ತೆ, ಹೌದಾ, ವಾಯು ಸಾರಿಗೆ ಇವೆಲ್ಲವನ್ನು ಕೂಡ ನಾವು ನೋಡ್ತೀವಿ. ಮತ್ತು ಅದರ ಜೊತೆಗೆ ನಮ್ಮ ಮೆಟ್ರೋವನ್ನು ಕೂಡ ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಕರ್ನಾಟಕದಲ್ಲಿನ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಜಲ ಸಾರಿಗೆ, ಕರ್ನಾಟಕದ ಕೈಗಾರಿಕೆಗಳು, ಕರ್ನಾಟಕದಲ್ಲಿ ಕೈಗಾರಿಕೆಗಳ ಪ್ರಗತಿ, ಯಾವ್ಯಾವ ಕೈಗಾರಿಕೆಗಳು ಬರ್ತಾವೋ ಎಲ್ಲಿ ಬರ್ತಾವೆ ಅನ್ನುವಂಥದ್ದು ಕೂಡ ನಾವು ಓದಬೇಕಾಗತ್ತೆ. ಮಾಹಿತಿ ಮತ್ತು ತಂತ್ರಜ್ಞಾನ, ಸಿಲಿಕಾನ್ ಸಿಟಿ ಬೆಂಗಳೂರು ಬಗ್ಗೆ ನಾವು ತಿಳ್ಕೊಳ್ಬೇಕು. ಕರ್ನಾಟಕದ ಪ್ರವಾಸಿ ಕೇಂದ್ರಗಳು, ಅವುಗಳ ಮಹತ್ವ, ಕರ್ನಾಟಕದಲ್ಲಿ ಪ್ರವಾಸೋದ್ಯಮಕ್ಕಿರುವ ಅವಕಾಶಗಳು, ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು, ಐತಿಹಾಸಿಕ ಸ್ಥಳಗಳು, ಯಾತ್ರಾ ಸ್ಥಳಗಳು, ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವಂಥ ಕರ್ನಾಟಕದ ತಾಣಗಳನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ತಾ ಹೋಗಬೇಕು. ಅನಂತರ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಪ್ರಪಂಚದಲ್ಲಿ ಭೌಗೋಳಿಕ ಸ್ಥಾನ, ಲಕ್ಷಣಗಳು, ನೆರೆಹೊರೆಯ ರಾಷ್ಟ್ರಗಳು, ಭಾರತದ ವಾಯುಗುಣ ಮತ್ತು ಋತುಮಾನಗಳು, ಮಳೆಯ ಹಂಚಿಕೆ, ಭಾರತದ ಮಣ್ಣುಗಳು, ಮಣ್ಣಿನ ವಿಧಗಳು, ಸವೆತ ಕಾರಣಗಳು, ಅರಣ್ಯ ಸಂಪತ್ತು, ಜಲಸಂಪನ್ಮೂಲ, ಭಾರತದ ಭೂಬಳಕೆ, ಕೃಷಿ, ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು, ಭಾರತದ ಸಾರಿಗೆ ಮತ್ತು ಸಂಪರ್ಕ ಮತ್ತು ಮುಂದುವರೆದು ಭಾರತದ ಪ್ರಮುಖ ಕೈಗಾರಿಕೆಗಳು, ಭಾರತದ ನೈಸರ್ಗಿಕ ವಿಕೋಪಗಳು, ಗ್ಲೋಬ್ ಮತ್ತು ನಕಾಶೆಗಳನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ತಾ ಹೋಗಬೇಕು. ಅನಂತರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥಶಾಸ್ತ್ರದ ಅರ್ಥ, ಮಹತ್ವ, ಆರ್ಥಿಕ ಚಟುವಟಿಕೆಗಳ ಅರ್ಥ ಹಾಗೂ ವಿಧಗಳು, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು, ಆರ್ಥಿಕ ರಚನೆ, ರಚನಾತ್ಮಕ ಬದಲಾವಣೆ, ಭಾರತದ ಅರ್ಥವ್ಯವಸ್ಥೆಯ ವಲಯಗಳು. ಇಲ್ಲಿ ನಾವು 3 ವಲಯಗಳು ನೋಡ್ತೀವಿ: ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಮತ್ತು ಅದನ್ನು ನಾವು ಸೇವಾ ವಲಯ ಅಂತೇಳಿ ಕೂಡ ನಾವು ತೃತೀಯ ವಲಯಕ್ಕೆ ಕರಿತೀವಿ. ಎಲ್ಲ ವಲಯಗಳು ಮತ್ತು ಖಾಸಗಿ ಮತ್ತು ಬಹುರಾಷ್ಟ್ರೀಯ ನಿಗಮಗಳು, ಹೌದಾ, KMF, ಮೀನುಗಾರಿಕೆ, ತೋಟಗಾರಿಕೆ, ಪುಷ್ಪ, ಕೃಷಿ, ಎಲ್ಲ ನೋಡ್ತೀವಿ. ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ, ಹಣ ಮತ್ತು ಸಾಲದ ಅಂದರೆ ಏನು, ಹಣದ ಅರ್ಥ, ವಿಕಾಸ, ಹಣದ ಕಾರ್ಯಗಳೇನು, ಸಾಲದ ವಿಧಗಳು ಯಾವ್ಯಾವು, ಭಾರತೀಯ ರಿಸರ್ವ್ ಬ್ಯಾಂಕು ಅದರ ಕೆಲಸಗಳೇನು, ಶ್ರಮ ಮತ್ತು ಉದ್ಯೋಗ, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, 12 ಪಂಚವಾರ್ಷಿಕ ಯೋಜನೆಗಳನ್ನು ನಾವಿಲ್ಲಿ ನೋಡ್ತೀವಿ. ಗ್ರಾಮೀಣ ಅಭಿವೃದ್ಧಿ, 73ನೇ ಸಂವಿಧಾನದ ತಿದ್ದುಪಡಿ, ಪಂಚಾಯತ್ ರಾಜ್ ವ್ಯವಸ್ಥೆ, ಮಹಿಳಾ ಮತ್ತು ಮಹಿಳಾ ಸ್ವಸಹಾಯ ಸಂಘಗಳನ್ನ ನಾವಿಲ್ಲಿ ಕಾಣ್ತೀವಿ. ಸಾರ್ವಜನಿಕ ಹಣಕಾಸು ಅಂದರೆ ಬಜೆಟ್ ಅಂತ ಹೇಳ್ತೀವದ, ಬಜೆಟ್ ಆಯವ್ಯಯ, ಅದರ ಅರ್ಥ, 2003 ಸರಕು ಮತ್ತು ಸೇವಾ ತೆರಿಗೆ GSTಯನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ನೋಡಿ. ಕೊನೆಯದಾಗಿ ವ್ಯವಹಾರ ಅಧ್ಯಯನದ ಅರ್ಥ, ಪ್ರಾಮುಖ್ಯತೆ, ವ್ಯವಹಾರ ಅಧ್ಯಯನದ ಸಂಘಟನೆಗಳ ಹುಟ್ಟು, ವಿವಿಧ ವ್ಯವಹಾರ ಸಂಘಟನೆಗಳು, ಏಕಮಾಲಿಕತ್ವ, ಹೌದಾ, ಪಾಲುಗಾರಿಕೆ ವ್ಯವಹಾರ ಸಂಸ್ಥೆಗಳು, ದೊಡ್ಡ ಪ್ರಮಾಣದ ಸಂಘಟನೆಗಳು ಮತ್ತು ಚಿಕ್ಕ ಪ್ರಮಾಣದ ವ್ಯವಹಾರದ ಸಂಘಟನೆಗಳು ನೋಡ್ತೀವಿ. ಮತ್ತು ವ್ಯವಹಾರದ ನಿರ್ವಹಣೆ ಅಂದರೆ ಏನು, ಅರ್ಥ, ವ್ಯಾಖ್ಯೆಗಳು, ತತ್ವಗಳು, ಮಾರುಕಟ್ಟೆಯ ನಿರ್ವಹಣೆ, ಮಾರುಕಟ್ಟೆಯ ಅರ್ಥ, ವಿಧಗಳು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಗ್ರಾಹಕರ ಶಿಕ್ಷಣ, ಉದ್ಯಮಶೀಲತೆ, ಉದ್ಯಮಿಯ ಅರ್ಥವನ್ನು ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು ನೋಡಿ. ಇಷ್ಟ ಆಗಿತ್ತು ಇವತ್ತಿನ ಒಂದು ಕನ್ನಡ ಮತ್ತು ಸಮಾಜ ವಿಜ್ಞಾನ ಬೋಧಿಸುವಂಥ ಶಿಕ್ಷಕರ ಒಂದು ಸಿಲೆಬಸ್ ಅನ್ನುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.